ರುಚಿ ರುಚಿ ಸವಿರುಚಿ ಪ್ರಾಯೋಜಕರು ಭಾರತಿ ಕ್ಲೋತ್ ಸ್ಟೋರ್ ಕಾರವಾರ ಮತ್ತು ಮಿಥುನ್ ಎಂಟರ್ಪ್ರೈಸಸ್ ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಳಿಗೆ ಕಾರವಾರ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಕರಾವಳಿ ಮುಂಜಾವನ ಸಮಸ್ತ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಹಬ್ಬ ಅಂದ ತಕ್ಷಣ ನೆನಪಾಗೋದು ಫಸ್ಟ್ ಅಡುಗೆ ಏನು ಮಾಡ್ತಾರಪ್ಪ, ಏನೇನು ಸ್ಪೆಷಲ್ ಮಾಡ್ತಾರೆ ಅಂತ ಎಲ್ರಿಗೂ ಕಾತರ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಅಲ್ವಾ, ಸೊ ನಾವೊಂದು ಮನೆಗೆ ಬಂದಿದ್ದೀವಿ, ಒಬ್ಬರ ಮನೆಗೆ ಬಂದಿದ್ದೀವಿ. ಅವರು ನಮಗೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿರೋ ಅಡುಗೆಯನ್ನು ಮಾಡಿ ತೋರಿಸ್ತಾರೆ. ನೀವು ಕೂಡ ನೋಡ್ಬೋದು. ನಾವು ಅವ್ರ ಮನೆ ಒಳಗಡೆ ಹೋಗೋಣ ಇವಾಗ. ಅವ್ರು ಯಾರು ಅನ್ನೋದನ್ನ ತಿಳ್ಕೊಂಡು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನಿಮಗೂ ನಮಸ್ತೆ, ಬನ್ನಿ. ಓಕೆ, ನಾವಿರೋದು ಇವಾಗ ವಿಜಯಲಕ್ಷ್ಮಿ ಹಾಗೂ ಶ್ವೇತಾ ಅವ್ರ ಮನೆಯಲ್ಲಿ. ಇವತ್ತು ಹಬ್ಬ ಅಲ್ವಾ, ಸೊ ಏನು ಸ್ಪೆಷಲ್ ಆಗಿ ಮಾಡಿಕೊಡ್ತಾರಂತ ಅವರನ್ನೇ ಕೇಳೋಣ. ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ ಬಂಡಿಕಟ್ಟೆ. ನನ್ನ ಹೆಸರು ಶ್ವೇತಾ ಬಂಡಿಕಟ್ಟೆ. ವೀಕ್ಷಕರಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ಇವತ್ತು ಯುಗಾದಿ ಅಲ್ವಾ, ಏನು ಮಾಡಿಕೊಡ್ತೀರಿ ನಮ್ಮ ವೀಕ್ಷಕರಿಗೆ? ಹೋಳಿಗೆ ಅಂದರೆ ಬೇಳೆ ಒಬ್ಬಟ್ಟು ಮತ್ತು ಸ್ಪೆಷಲ್ ಅಲ್ವಾ ಯುಗಾದಿ ಹಬ್ಬಕ್ಕೆ? ಹೌದು, ಬೇಳೆ ಒಬ್ಬಟ್ಟು ಮತ್ತು ಇದು ಗೋಧಿ ನುಚ್ಚಿನ ಹುಗ್ಗಿ ಅಂದರೆ ಪಾಯಸ, ಅದನ್ನು ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡು. ಅದಕ್ಕೇನೇನು ಬೇಕಾಗತ್ತೆ? ಎಲ್ಲ ಮೊದಲಿಗೆ ಬೇಳೆ ಹೋಳಿಗೆಯನ್ನು ಮಾಡೋದು ತೋರಿಸ್ತೇವೆ. ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅನ್ನೋದನ್ನು ಈಗ ಹೇಳ್ತೇನೆ. ನಾವಿಲ್ಲಿ 200 ಗ್ರಾಮ್ನಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇವೆ. ಮಾಡೋರು ತೊಗರಿ ಬೇಳೆಯಲ್ಲೂ ಮಾಡಬಹುದು, ಅದು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. ಇದರ ಎಷ್ಟೇ ಸಮ ಪ್ರಮಾಣದಲ್ಲಿ ಮೈದಾ ಹಿಟ್ಟನ್ನು ತಗೊಳ್ಬೇಕು. ಹಾಗೆ ಬೆಲ್ಲನೂ ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಬೇಕು. ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದರೆ ಒಂದು 25 ಗ್ರಾಮ 30 ಗ್ರಾಮ್ನಷ್ಟು ಬೆಲ್ಲನ ಜಾಸ್ತಿ ಹಾಕ್ಕೊಳ್ಬೋದು. ಅದು ಹಿಟ್ಟು ಕಣಕನ ಕಲಿಸ್ಲಿಕ್ಕೆ ಕೊಬ್ಬರಿ ಎಣ್ಣೆ ಬೇಕು. ಅದು ಒಂದು 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಬೇಕಾಗ್ತದೆ. ಆಮೇಲೆ ಸ್ವಲ್ಪ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಮತ್ತು 1/4 ಟೀ ಸ್ಪೂನ್ನಷ್ಟು ಉಪ್ಪು ಮತ್ತು ಏಲಕ್ಕಿ, ಪರಿಮಳಕ್ಕೆ ಏಲಕ್ಕಿ 4ರಿಂದ 5 ಏಲಕ್ಕಿ. ಇಷ್ಟು ಇವೆಲ್ಲ ವಸ್ತುಗಳು. ತುಪ್ಪ, ಆಮೇಲೆ ನಾವು ಸವರಲಿಕ್ಕೆ ಇದಕ್ಕೆ ಬೇಕಾದರೆ ತುಪ್ಪನೂ ಯೂಸ್ ಮಾಡ್ಕೊಳ್ಬೋದು. ಹಸಿ ಕೊಬ್ಬರಿನ 2ರಿಂದ 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು. ಇದು ಆಪ್ಷನಲ್, ಅಂದರೆ ಬೇಕಾದರೂ ಹಾಕ್ಬೋದು, ಇಲ್ಲದಿದ್ರೂ ಇಲ್ಲ. ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗ್ತದೆ. ತುಂಬ ಹಾಕೋದ್ರಿಂದ ಅದು ಹೆಚ್ಚು ದಿವಸ ಇರುವುದಿಲ್ಲ, ಅಂದರೆ ಕೆಡ್ತದೆ. ಅದಕ್ಕಾಗಿ ಕೆಲವರು ಹಾಕೋದಿಲ್ಲ. ಇಲ್ಲಿ ನಾನು 2ರಿಂದ 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೇನೆ. ತುಪ್ಪ, ಅರಿಶಿನ ಮತ್ತು 1/4 ಟೀ ಸ್ಪೂನಷ್ಟು ಉಪ್ಪು, 4ರಿಂದ 5 ಏಲಕ್ಕಿ. ಓಕೆ, ಎಲ್ಲ ಇಟ್ಕೊಂಡಿದ್ದೀವಿ. ಇವಾಗ ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟು ನಾವು ಕಣಕನ ಮೊದಲು ಕಲಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದು 3ರಿಂದ 4 ಅವರಷ್ಟು ಅಂದರೆ ತಾಸು ನೆನೆದ್ರಷ್ಟು ಒಳ್ಳೆಯದು. ಈಗ ನಾನು ಹೇಗೆ ಕಲಿಸೋದು ಅನ್ನೋದನ್ನು ತೋರಿಸ್ತೇನೆ. ಹಿಟ್ಟು, 1/4 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ, ಇದು ಕೊಬ್ಬರಿ ಎಣ್ಣೆ. ನಾನು ತೊಗೊಂಡಿದ್ದು ಕೊಬ್ಬರಿ ಎಣ್ಣೆ. ನೀವು ಯಾವುದೇ ಎಣ್ಣೆನಾದರೂ ತೊಗೊಳ್ಬೋದು, ಬೇರೆ ಯಾವುದೇ ರಿಫೈನ್ಡ್ ಆಯಿಲನ್ನು ಹಾಕ್ಬೋದು. ಇದು 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತೇನೆ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಮೊದಲು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟಿಗೆ ಉಪ್ಪು ಮತ್ತು ಅರಿಶಿನ
ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿದುವಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ಗೋಧಿ ಹಿಟ್ಟಿನ ಅದಕ್ಕಿಂತ ಒಂಚೂರು ಮಿದುವಾಗಿರಬೇಕು. ಚಪಾತಿ ಹಿಟ್ಟು ಕಲಿಸ್ತೇವಲ್ಲ ಅದಕ್ಕಿಂತನೂ ಸ್ವಲ್ಪ ಮಿದುವಾಗಿ ಕಲಿಸ್ಕೊಳ್ಬೇಕು. ಎಷ್ಟು ಎಣ್ಣೆ ಹಾಕ್ತೇವೆ ಅಷ್ಟು ಒಳ್ಳೆಯದಾಗಿ ನೆನೀತದೆ ಇದು. ಇದು 3 ರಿಂದ 4 ಅವರ್ ಇದು ನೆನಿಬೇಕು. ಇದು ಎಷ್ಟು ನೆನೀತದೆ ಅಷ್ಟು ಚೆನ್ನಾಗಿ ಹೋಳಿಗೆ ಮಿದುವಾಗಿ ಬರ್ತದೆ. ಈಗ ಇದನ್ನು ನಾವು ಮಾಡಿಟ್ಕೊಂಡಿದ್ದೇನೆ ಮೊದಲೇ, ಅದನ್ನು ನಿಮಗೆ ತೋರಿಸ್ತೇನೆ. ಇದೀಗ 3 ಅವರ್ಸ್ ನೆಂದಿದೆ ನೋಡಿ. ಇದು ಈ ಥರ ಆಗಿರಬೇಕು. ಈ ಥರ ಜಿಟ್ಟಾಗಿದ್ದರೆ ನಮ್ಗೆ ಹೋಳಿಗೆ ಮಾಡಲಿಕ್ಕೆ ಚೆನ್ನಾಗಾಗ್ತದೆ ಮತ್ತು ಮಿದುವಾಗಿ ಎಷ್ಟು ದೊಡ್ಡ ಬೇಕಾದರೂ ನಾವು ಹೋಳಿಗೆನ ಮಾಡ್ಬೋದು. ಕನಕ ಕಳಿಸಿದ್ದಾಯಿತು, ಅದು 3 ಅವರ್ಸ್ ನೆನಿಲಿಕ್ಕೆ ನಾವು ಬಿಡ್ತೇವೆ. ಈಗ ನೆಕ್ಸ್ಟು ನಾವು ಬೇಳೆನ ಬೇಯಲಿಕ್ಕೆ ನೀರು ಹಾಕ್ಕೊಳ್ಬೇಕು. ಈ 1 ಕಪ್ ಬೇಳೆ ತಗೊಂಡ್ರೆ ಅದಕ್ಕೆ 5 ಅಥವಾ 6 ಕಪ್ನಷ್ಟು ನಾವು ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು. ನೀರು ತಣ್ಣಗಿರುವಾಗ ಹಾಕಬಾರ್ದು. ನೀರು ಸ್ವಲ್ಪ ಕುದಿ ಬರಬೇಕು. ಕುದಿ ಬರುವಂಥ ಸ್ಟೇಜಿಗೆ ಬಂದಾವಾಗ ನಾವು ಬೇಳೆನ ತೊಳೆದು ಹಾಕಬೇಕು. ಈಗ ನೀರು ಕುದಿಲಿಕ್ಕೆ ಬರ್ತಾ ಇದೆ. ಈಗ ಇದರಲ್ಲಿ ನಾನು ಈ ಬೇಳೆನ ಹಾಕ್ತೇನೆ. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಬೇಕಾಗ್ತದೆ. ಇದು ಬೇಯೋ ಹದ ಸರಿಯಾಗಿರಬೇಕು. ಆಗ್ತಾ ಬಂತು. ಬೇಳೆನ ಈ ಹದದಲ್ಲಿ ನಾವು ಈಗ ಬೇಳೆ ಬೆಂದಿದೆ. ಬೇಳೆ ತುಂಬಾ ಬೇಯಬಾರ್ದು ಮತ್ತು ತುಂಬ ಗಟ್ಟಿನೂ ಇರಬಾರ್ದು. ಈ ಒಂದು ಹದದಲ್ಲಿ ನಾವು ಬೇಳೆನ ಬೇಯಿಸ್ಬೇಕು. ಈ ಥರ ನಾವು ಬೇಳೆನ ಪ್ರೆಸ್ ಮಾಡಿದವಾಗ ಈ ಒಂದು ಇದರಲ್ಲಿ ಇರಬೇಕು, ಒಳಗಡೆ ತಿರುಳು ಬೆಂದಿರಬೇಕು, ಆದರೆ ತುಂಬ ಮಿದುನೂ ಇರಬಾರ್ದು. ಹೀಗಿದ್ದರೆ ಬೇಳೆ ಸರಿಯಾಗಿ ಬೆಂದ ಹಾಗೆ ಮತ್ತು ಹೂರಣನೂ ಸರಿಯಾಗಿ ಗಟ್ಟಿಯಾಗಿ ಹೂರಣ ಮಾಡಲಿಕ್ಕೆ ಆಗ್ತದೆ. ಯಾವತ್ತೂ ಚೆಲ್ಲಬಾರ್ದು. ಇದರಿಂದನೇ ನಮಗೆ ಕಟ್ಟು ಸಾರು ಅಂತ ಮಾಡ್ಲಿಕ್ಕೆ ಆಗ್ತದೆ, ರಸಮ್ ಮಾಡ್ಲಿಕ್ಕೆ ಆಗ್ತದೆ, ಇದೇ ಬೇಳೆ ನೀರಿಂದನೇ. ಈಗ ನೀರನ್ನೆಲ್ಲ ಬಸಿದ್ಕೊಳ್ಬೇಕು. ಫ್ಲೇಮ್ ದೊಡ್ಡ ಮಾಡಿ ಇಟ್ಕೊಳ್ಬಾರ್ದು. ಬೇಳೆ ನೀರೆಲ್ಲ ತೆಗೆದಿದ್ದೇನೆ. ಈ ಬೇಳೆಗೆ ಬೆಲ್ಲ, ಕಾಯಿ ತುರಿ ಎಲ್ಲ ಹಾಕ್ತೇನೆ. ಜಾಸ್ತಿ ಫ್ಲೇಮ್ ತುಂಬ ಹೈ ಇಟ್ಕೊಳ್ಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವೀಗ ಅದನ್ನು ಮಾಡ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ, ಮತ್ತು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾದರೆ ತಳ ಹಿಡ್ಕೊಳ್ಳೋ ಇರ್ತದೆ.
ಸ್ವಲ್ಪ ದಪ್ಪಾಗಿ ಬರಬೇಕು. ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಬೇಳೆ ಹೂರಣ ಮಿದುವಾಗಿಬಿಡ್ತದೆ, ನಮ್ಗೆ ಹೊಳಿಲಿಕ್ಕೆ ಆಗೋದಿಲ್ಲ ಆಮೇಲೆ. ಇದು ಗಟ್ಟಿ ಆಗ್ತಾ ಬಂದಿದೆ. ಇದು ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ಗಟ್ಟಿ ಆಗ್ತದೆ. ಈ ಇದರಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಹಾಕೋದ್ರಿಂದ ಹೂರಣಕ್ಕೆ ಒಂದು ಘಮ ಬರ್ತದೆ ಮತ್ತು ಒಂಥರ ಅರೋಮಾ ಮತ್ತು ಟೇಸ್ಟ್ ಇರ್ತದೆ. ಇದೀಗ ನಾನೀಗ ಬಂದ್ ಮಾಡ್ತೇನೆ. ಇದು ಸರಿಯಾಗಿದೆ. ಇದು ತಣ್ಣಗಾಗಲಿಕ್ಕೆ ಹೆಚ್ಚು ಕಡಿಮೆ 1 ಅವರ್ ಆದರೂ ಬೇಕು. ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸರ್ ಅಥವಾ ಗ್ರೈಂಡರೆಲ್ಲ ಹಾಕಿ ನೀರು ಹಾಕದಂತೇನೆ ಒಂಚೂರು ಹಾಗೆ ಡ್ರೈ ಆಗಿ ನಾವು ರುಬ್ಕೊಳ್ಬೇಕು. ಇದೀಗ ನಾನು ರುಬ್ಕೊಂಡು ತಂದಿದ್ದೇನೆ. ರುಬ್ಬಿದ ಮೇಲೆ ಅದು ಈ ಹದದಲ್ಲಿ ಸಿಗಬೇಕು. ಈ ಹೂರಣ ಈ ಹದದಲ್ಲಿ ನಮ್ಗೆ ರೆಡಿ ಆಗಬೇಕು. 1 kg ಬೇಳೆ ಹಾಕಿದರೆ ನಮಗೆ 40ರಿಂದ 45 ಹೋಳಿಗೆನ ನಾವು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನಿಮ್ಗೆ ಉಂಡೆ ಎಷ್ಟು ದೊಡ್ಡ ಬೇಕು ಅಷ್ಟು ನೀವು ಮಾಡ್ಕೊಳ್ಬೋದು. ಈಗ ಕಣಕ ನಾನು ಆವಾಗಲೇ ಕಲಸಿಟ್ಟು 3 ಅವರ್ ಆಗಿದೆ. ಈಗ ಅದು ಸರಿಯಾಗಿದೆ. ಈಗ ನಾನೀಗ ಹೋಳಿಗೆ ಲಟ್ಟಿಸ್ಲಿಕ್ಕೆ ರೆಡಿ ಮಾಡ್ತೇನೆ. ಈಗ ಪ್ರತಿಯೊಂದು ಹೂರಣಕ್ಕೆ ಎಷ್ಟಿದೆಯಾ ಅದರ ಅರ್ಧದಷ್ಟು ನಾವು ಕಣಕನ ತಗೊಳ್ಬೇಕು. ಹೀಗೆ ಒಂದು ಮಣೆ ಮೇಲೆ ಸ್ವಲ್ಪ ಅಗಲಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಇದರ ಮಧ್ಯದಲ್ಲಿ ಹೀಗೆ ಹೂರಣನಿಟ್ಟು ಹೀಗೆ ಸರಿಯಾಗಿ ಈ ಥರ ಕವರ್ ಮಾಡ್ಕೊಳ್ಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನೆನೀತದೆಯೋ ಅಷ್ಟು ನಮಗೆ ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದು ಹೋಳಿಗೆ ಮಿದುವಾಗಿ ಮಾಡ್ಲಿಕ್ಕೆ ಆಗ್ತದೆ. ಮೇನ್ ಇಲ್ಲಿ ಕಣಕ ರೆಡಿ ಮಾಡೋದೇ ತುಂಬ ಇದು. ಎರಡೂ ಒಂದೇ ಇದರಲ್ಲಿ ಇರಬೇಕು. ಇದು ತುಂಬ ಗಟ್ಟಿ ಆಗಬಾರ್ದು, ಇದು ಗಟ್ಟಿ ಆಗಬಾರ್ದು. ಎರಡೂ ಒಂದೇ ಇದರಲ್ಲಿ ಹದದಲ್ಲಿ ಇದ್ದಾವಾಗ ಮಾತ್ರ ನಮಗೆ ಹೋಳಿಗೆ ಮಾಡಲಿಕ್ಕೆ ಸರಿಯಾಗುತ್ತೆ. ಈಗ ನಾವು ನಿಧಾನವಾಗಿ ಅದನ್ನು ಹೊಳಿಬೇಕು. ಹಿಟ್ಟು ಹಾಕಿನಾದರೂ ಹೊಳಿಬೋದು ಅಥವಾ ಎಣ್ಣೆ ಹಾಕಿನಾದರೂ ಹೊಳಿಬೋದು. ನಾನಿಲ್ಲಿ ಹಿಟ್ಟು ಹಾಕಿನೇ ಹೊಳಿತೇನೆ. ಹೀಗೆ ನಿಧಾನವಾಗಿ ಅದನ್ನು ಪ್ರೆಸ್ ಮಾಡಿ ಮುಂದೆ ತಗೊಳ್ಬೇಕು. ಸರಿಯಾಗಿ ಹದ ಆಗಿದೆ, ಚೆನ್ನಾಗಿ ಆಗ್ತಾ ಇದೆ ಹೋಳಿಗೆ. ಹೋಳಿಗೆ ನಿಧಾನವಾಗಿ ಬೇಯಿಸಬೇಕು. ನಾವು ಚಪಾತಿ ಎಲ್ಲ ಮಾಡ್ದಂಗೆ ಗಡಬಡಿಯಲ್ಲಿ ಇದು ಮಾಡಿದರೆ ಅದು ಕಿತ್ತೋಗ್ತದೆ.
ಸರಿಯಾಗಿ ಆಯಿತು ಅಂತ ಹೇಳಿದ್ರೆ ಇಷ್ಟು ತೆಳ್ಳಗೆ ಬೇಕಾದರೂ ಹೋಳಿಗೆ ಹೊಳ್ಕೊಳ್ಬೋದು. ಬೇಯ್ತಾ ಬಂದಿದೆ. ಬೆಂದಿದೆ. ಈಗ ಹೋಳಿಗೆ ಸರಿಯಾಗಿದೆ. ನಿಧಾನವಾಗಿ ಅದನ್ನು ಬೇಯಿಸ್ಬೇಕು. ತುಂಬ ಗಡ್ಬಡಿಯಲ್ಲೇ ನಾವು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ಭಾಳ ಮೆತ್ತಗಿರ್ತದೆ ಹೋಳಿಗೆ. ಸ್ವಲ್ಪ ಏನಾದರೂ ಈ ತಾಕ್ತು ಅಂತ ಹೇಳಿದ್ರೆ ಅದು ಹೂರಣ ಎಲ್ಲ ಹೊರಗೆ ಬರೋ ಚಾನ್ಸಸ್ ಇರ್ತದೆ. ಹೀಗಾಗಿ ಆದಷ್ಟು ನಾಜೂಕಾಗಿ ಇದನ್ನು ಮಾಡಬೇಕು. ಮತ್ತು ತುಂಬ ಹೈ ಫ್ಲೇಮು ಇಟ್ಕೊಳ್ಬಾರ್ದು. ಬೆಂಕಿ ಉರಿ ಮಂದ ಉರಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಓಕೆ, ಶ್ವೇತಾ ಅವ್ರು ಇವಾಗಿದ್ದಾರೆ. ಅವ್ರೇನು ಮಾಡೋದನ್ನು ಹೇಳ್ಕೊಡ್ತಾರೆ ಅಂತ ಕೇಳೋಣ. ಏನು ಹೇಳ್ಕೊಡ್ತೀರಿ ಇವಾಗ? ಇವತ್ತು ನಾನು ಗೋಧಿ ನುಚ್ಚಿನ ಪಾಯಸ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಗೋಧಿ ನುಚ್ಚು 1 ಕಪ್ಪು, ಅದು 2 ಕಪ್ನಷ್ಟು ಗೋಧಿ ನುಚ್ಚಿನ ಎಷ್ಟು ತೊಗೊಳ್ತೀನೋ ಅದನ್ನು 2 ಕಪ್ನಷ್ಟು ಬೆಲ್ಲ, ಮತ್ತು ಗೋಧಿ ನುಚ್ಚಿನ 2ರಷ್ಟು ಕಾಯಿ ಹಾಲನ್ನು ತೆಗೆದಿಟ್ಕೊಂಡಿದ್ದು, ಮತ್ತು ಅದಕ್ಕೆ ಗೋಡಂಬಿ 25ರಿಂದ 25, ಮತ್ತು ಏಲಕ್ಕಿ ಪುಡಿ 2 ಚಮಚ ಆಗುವಷ್ಟು, ಕೊಬ್ಬರಿನ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದು, ಮತ್ತು ತುಪ್ಪ. ಈಗ ಇದು ಗೋಧಿ ನುಚ್ಚು ಹಾಕ್ತಾ ಇದ್ದೀನಿ. ತೊಳೆದಿಟ್ಟಿರುವಂಥ ಗೋಧಿ ನುಚ್ಚನ್ನು ಹಾಕ್ತಾ ಇದ್ದೀನಿ. ಈ ಕಾಯಿ ಹಾಲನ್ನು ಮೊದಲು ಫಸ್ಟ್ ಒಂದು ಹಾಲನ್ನು ತೆಗೆದುಕೊಳ್ಬೇಕು. ಇದು ದಪ್ಪ ಮಾಡಿ ಅದರಲ್ಲಿ 2-3 ಭಾಗವಾಗಿ ಇದು ಮಾಡಬೇಕು. ಇದರಲ್ಲಿ 2 ಅದನ್ನು ನಾವು ಬೇಯಿಸಲಿಕ್ಕೆ ಹಾಕಬೇಕು. 1 ಕಪ್ಪು, ಅದರಲ್ಲಿ 5 ಕಪ್ ಆಗುವಷ್ಟು ನೀರನ್ನು ಮತ್ತೆ ಹಾಕಬೇಕು. ಇದನ್ನು 7ರಿಂದ 8 ಸೀಟು ಮಾಡಿ ಬೇಯಿಸಬೇಕು. ಇದು ಈಗ ಬೆಂದಿದೆ. ಇದನ್ನು 8 ಸೀಟಿ ಮಾಡಿ ಬೇಯಿಸಿ ಇಟ್ಕೊಂಡಿದ್ವಿ. ಇದನ್ನು ಈಗ ಬೆಂದಿದೆ. ಬೇಯಿಸಿದಂಥ ಗೋಧಿ ನುಚ್ಚನ್ನು ಹಾಕ್ಕೊಳ್ಳೋದು. ಅದಕ್ಕೆ 2 ಕಪ್ನಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಬೆಲ್ಲ ಚೆನ್ನಾಗಿ ಮಿಕ್ಸಾಗಿ ಅದೆಲ್ಲ ಅದರಲ್ಲಿ ಸೇರಿಕೊಳ್ಬೇಕಂದ್ರೆ ಚೆನ್ನಾಗಿ ಕರಗಬೇಕು ಬೆಲ್ಲ. ಇದೆಲ್ಲ ಸ್ವಲ್ಪ ಕರಗಬೇಕು. ಇದೆಲ್ಲ ಏನೂ ಇರಬಾರ್ದು. ಈ ಬೆಲ್ಲ ಈ ಥರ ಎಲ್ಲ ಕರಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಕುದಿ ಬರಬೇಕು. ಈ ಬೆಲ್ಲ ಅಂದರೆ ಅದಕ್ಕೆಲ್ಲ ಅದರ ಬೆಲ್ಲದ ಸ್ವೀಟ್ ಏನಿರ್ತದಲ್ಲ ಅದನ್ನೆಲ್ಲ ಹೀರ್ಕೊಳ್ಬೇಕು ಗೋಧಿ ನುಚ್ಚಿಗೆ. ಅದನ್ನು ಕೈ ಬಿಡಬಾರ್ದು. ಕೈ ಬಿಟ್ಟರೆ ತಳ ಹಿಡಿತದೆ. ಇದು ಗೋಧಿ ನುಚ್ಚಿಂದು. ಇದನ್ನು ಬೆಲ್ಲ ಎಲ್ಲ ಸರಿಯಾಗಿ ಇದರೆಲ್ಲ ಜೊತೆ ಸೇರಬೇಕು. ಇಲ್ಲಾಂದರೆ ಅದು ಇದಾಗುತ್ತೆ, ಸ್ವೀಟ್ನೆಸ್ ಬರೋದಿಲ್ಲ. ಇದು ಮತ್ತೆ ಕೈ ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ.
ಪಾಯಸ ಕುದಿತಾ ಇದೆ. ಸೊ ಕುದಿ ಬರುವ ತನಕ ನಾವು ಬಾಣಲೆಗೆ ತುಪ್ಪ ಹಾಕಿ ಕೊಬ್ಬರಿ ತುರಿಯನ್ನು ಹಾಕಬೇಕು. ಸ್ವಲ್ಪ ಮಿಕ್ಸ್ ಮಾಡಬೇಕು. ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡಬೇಕು. ಈಗ ಕೊಬ್ಬರಿ ತುರಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳೋಣ. ಈಗ ಗೋಡಂಬಿ ದ್ರಾಕ್ಷಿಯನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಫ್ರೈ ಆಗಿದೆ ಇದು. ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ಕಾಯಿ ಹಾಲನ್ನು ನಾವು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳುವ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಾಯಿ ಹಾಲನ್ನು ಹಾಕ್ಕೊಳ್ಳುವ. ಕಾಯಿ ಹಾಲು ಹಾಕಿದ ತಕ್ಷಣ ಸಣ್ಣ ಉರಿಯಲ್ಲಿ ಅದು ಚೆನ್ನಾಗಿ ಕುದಿ ಬರಬೇಕು. ಒಂದು ಕುದಿ ಬಂದರೆ ಸಾಕು, ಸಣ್ಣ ಉರಿಗೆ ಸಣ್ಣಾಗಿ ಒಂದು ಕುದಿ ಬಂದರೆ ಸಾಕು, ಭಾಳ ಕುದಿಸಬಾರ್ದು. ಕಾಯಿ ಹಾಲು ಹಾಕಿದ ನಂತರ ಇದು ಸಣ್ಣ ಕುದಿ ಬರ್ತಾ ಇದೆ. ಈಗ 1.5 ಸ್ಪೂನಷ್ಟು ಏಲಕ್ಕಿ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ತುಪ್ಪದಲ್ಲಿ ಹುರಿದ ಕಾಯಿ ಚೂರು, ತುಪ್ಪದಲ್ಲಿ ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ 2 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಸೇರಿಕೊಳ್ಬೇಕು. ಈ ಪಾಯಸ ಕುದಿ ಬಂದಿದೆ. ಇವಾಗ ಗ್ಯಾಸ್ ಬಂದ್ ಮಾಡಿ ಮುಚ್ಚಿ ಇಡಬೇಕು. ಗೋಧಿ ಪಾಯಸ ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ತೇವೆ. ಗೋಧಿ ಪಾಯಸ ರೆಡಿಯಾಗಿದೆ. ಗಾರ್ನಿಷಿಂಗಿಗೆ ಕಾಯಿ ಹಾಲು, ಹೋಳಿಗೆ ರೆಡಿಯಾಗಿದೆ. ಹೇಗಾಗಿದೆ ಅಂತ ತಿಂದು ನಮಗೆ ರುಚಿ ಹೇಳಿ. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಅವರು ನಮಗೋಸ್ಕರ ಯುಗಾದಿ ಸ್ಪೆಷಲ್ ಹೋಳಿಗೆ ಮಾಡಿಕೊಟ್ಟಿದ್ದಾರೆ. ಸೊ ಹೇಗಾಗಿದೆ ಅಂತ ನೋಡೋಣ. ಚೆನ್ನಾಗಿ ಕಾಣ್ತಾ ಇದೆ, ನೋಡೋಣ.
ತುಂಬ ಚೆನ್ನಾಗಾಗಿದೆ, ನಿಜವಾಗ್ಲೂ ಸಖತ್ತಾಗಿದೆ. ನೀವು ಟೇಸ್ಟ್ ನೋಡಿ. ಚೆನ್ನಾಗಿದೆ. ಈಗ ಆರೋಗ್ಯಕ್ಕೆ ಅದ ಗೋಧಿ ನುಚ್ಚಿನ ಪಾಯಸ ಸವಿಯಲು ಸಿದ್ಧವಾಗಿದೆ. ರುಚಿ ನೋಡಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಶ್ವೇತಾ ಹಾಗೆ ಅಕ್ಷತಾ ಅವರು ನಮಗೆ ಗೋಧಿ ಪಾಯಸವನ್ನು ಮಾಡಿಕೊಟ್ಟಿದ್ದಾರೆ. ಇದು ಹೇಗಿದೆ ಅಂತ ಟೇಸ್ಟ್ ನೋಡೋಣ. ತುಂಬ ಚೆನ್ನಾಗಿದೆ. ತುಪ್ಪ ಸ್ಮೆಲ್ ಬರ್ತಿದೆ, ತುಪ್ಪ ಟೇಸ್ಟಿಗೆ ಸಿಗ್ತಿದೆ, ಸಖತ್ತಾಗಿದೆ. ಮಿಥುನ್ ಎಂಟರ್ಪ್ರೈಸಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ವಾಚರ್ ನಿಮಗೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಯುಗಾದಿಗೋಸ್ಕರ ತುಂಬ ಚೆನ್ನಾಗಿರೋ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ. ನಿಮಗೂ ಧನ್ಯವಾದ, ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಚಾನಲ್ನಲ್ಲಿ. ಓಕೆ, ನಿಮಗೂ ಕೂಡ ಮಿಥುನ್ ಎಂಟರ್ಪ್ರೈಸಸ್ ಅವ್ರ ಕಡೆಯಿಂದ ಗಿಫ್ಟ್ ವಾಚರ್ ಇದೆ. ಥ್ಯಾಂಕ್ ಯು ಸೋ ಮಚ್. ಯುಗಾದಿಗೋಸ್ಕರ ತುಂಬ ಸ್ಪೆಷಲ್ ಆಗಿರೋ ಪಾಯಸ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಗೆ ಈ ಅವಕಾಶನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಕರಾವಳಿ ಮುಂಜಾವು ಡಿಜಿಟಲ್ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಜಿಲ್ಲೆಯ ಸಮಸ್ತ ಸಾರ್ವಜನಿಕರಿಗೂ ಶುಭಕೃತ ನಾಮ ಸಂವತ್ಸರದ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು, ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು, ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು, ಕೆನರಾ ಡಿಸಿಸಿ ಬ್ಯಾಂಕ್ ಶಿರ್ಸಿ. ಸಮಸ್ತ ಜಿಲ್ಲೆಯ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ. ಶುಭಾಶಯ ಕೋರುವವರು ಅರುಣ್ ಗೌಡ ಮಳಲಿ, ಜಿಲ್ಲಾಧ್ಯಕ್ಷರು, ಯುವ ಜನತಾ ದಳ, ಉತ್ತರ ಕನ್ನಡ. ಸಮಸ್ತ ಜಿಲ್ಲೆಯ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಹೋಟೆಲ್ ಮಲ್ಲಿಕಾ ಶುದ್ಧ ಸಸ್ಯಾಹಾರಿ ಊಟ ಉಪಹಾರ ಗೃಹ, ಶಿವಾಜಿ ಚೌಕ, ಶಿರ್ಸಿ. ಸಮಸ್ತ ಜಿಲ್ಲೆಯ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಮಂಜು ಡಿಜಿಟಲ್ ಫೋಟೋ ಸ್ಟುಡಿಯೋ, ಸಿಎಂಸಿ ಕಾಂಪ್ಲೆಕ್ಸ್, ಮಾರ್ಕೆಟ್ ರೋಡ್, ಶಿರ್ಸಿ.